ಹಾಯ್ ಫ್ರೆಂಡ್ಸ್, ಮೀಡಿಯಾ ಜಗತ್ತಿಗೆ ಸ್ವಾಗತ. ಫ್ರೆಂಡ್ಸ್, ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ ಅಭ್ಯರ್ಥಿಗಳು ಸ್ಥಾನ ಪಡೆಯುವಲ್ಲಿ ವಿಫಲವಾಗಿರೋದು ನಿಮ್ಗೆಲ್ಲ ಗೊತ್ತಿರೋ ವಿಚಾರ. ಇದಕ್ಕೆ ಕಾರಣವೇನು? ಕಳೆದ ಸಲ ಯಾರೆಲ್ಲ ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ರು, ಈ ಸಲ ಯಾಕೆ ಅವರ ಹೆಸರು ಘೋಷಣೆಯಾಗಿಲ್ಲ ಅನ್ನೋದನ್ನ ಈ ವಿಡಿಯೋದಲ್ಲಿ ತೋರಿಸ್ತೀವಿ. ಇಂಟ್ರೆಸ್ಟಿಂಗ್ ಆಗಿರೋ ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ. ಅದಕ್ಕೂ ಮುನ್ನ ನೀವಿನ್ನು ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಈಗ್ಲೇ ಸಬ್ಸ್ಕ್ರೈಬ್ ಆಗಿ. ಶೋಭಾ ಕರಂದ್ಲಾಜೆ, ಉಡುಪಿ ಚಿಕ್ಕಮಗಳೂರು. ಕಳೆದ ಬಾರಿ ಶೋಭಾ ಕರಂದ್ಲಾಜೆಯ ಹೆಸರು ಮೋದಿ ಅಮಿತ್ ಶಾ ರಿದ್ದ ಮೊದಲ ಪಟ್ಟಿಯಲ್ಲೇ ಘೋಷಣೆಯಾಗಿತ್ತು. ಆದ್ರೆ ಈ ಸಲ ಹಾಗೆ ಆಗ್ಲಿಲ್ಲ. ಒಂದ್ ಕಡೆ ಕ್ಷೇತ್ರದ ಟಿಕೆಟ್ಗಾಗಿ ಶೋಭಾ ಕರಂದ್ಲಾಜೆ, ಸಿಟಿ ರವಿ ಮತ್ತು ಪ್ರಮೋದ್ ಮಧ್ವರಾಜ್ ಮಧ್ಯೆ ತೀವ್ರ ಪೈಪೋಟಿ ಇದ್ರೆ, ಮತ್ತೊಂದ್ ಕಡೆ ಕೇಂದ್ರ ಸರ್ಕಾರದಲ್ಲಿ ಜೂನಿಯರ್ ಮಿನಿಸ್ಟರ್ ಆಗಿದ್ರು ಶೋಭಾ ಕರಂದ್ಲಾಜೆ ವಿರುದ್ಧ ಕ್ಷೇತ್ರದಲ್ಲಿ ಒಂದಷ್ಟು ವಿರೋಧವಿದೆ. ಇದೇ ಕಾರಣಕ್ಕೆ ಮೊದಲ ಪಟ್ಟಿಯಲ್ಲಿ ಟಿಕೆಟ್ ಘೋಷಣೆ ಆಗಿಲ್ಲ ಎನ್ನಲಾಗ್ತಿದೆ. ಜಿಎಸ್ ಬಸವರಾಜ್, ತುಮಕೂರು. ಕಳೆದ ಸಲ ಜಿಎಸ್ ಬಸವರಾಜ್ ಕೂಡ ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ರು. ಆದ್ರೀಗ ಚುನಾವಣಾ ನಿವೃತ್ತಿ ಘೋಷಿಸಿರೋ ಇವರು ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿದ್ದಾರೆ. ಈ ಕ್ಷೇತ್ರದ ಮೇಲೆ ವಿಧಾನಸಭೆ ಎಲೆಕ್ಷನ್ ಸೋತಿರೋ ಜೆ ಮಾಧುಸ್ವಾಮಿ ಮತ್ತು ವಿ ಸೋಮಣ್ಣ ಕಣ್ಣಿಟ್ಟಿದ್ದಾರೆ. ಜೊತೆಗೆ ಜೆಡಿಎಸ್ಗೆ ಹಂಚಿಕೆಯಾದ್ರೂ ಆಗಬಹುದು ಎನ್ನಲಾಗ್ತಿದೆ. ಇದೇ ಕಾರಣಕ್ಕೆ ಟಿಕೆಟ್ ಘೋಷಣೆಯಾಗಿಲ್ಲ. ವೈ ದೇವೇಂದ್ರಪ್ಪ, ಬಳ್ಳಾರಿ ಎಸ್ಟಿ. ಕಳೆದ ಬಾರಿ ವೈ ದೇವೇಂದ್ರಪ್ಪ ಹೆಸರು ಮೊದಲ ಪಟ್ಟಿಯಲ್ಲೇ ಬಂದಿತ್ತು. ಈ ಸಲ ಆತರ ಆಗಿಲ್ಲ. ಇವರಿಗೆ ಟಿಕೆಟ್ ಸಿಗೋದೇ ಅನುಮಾನ ಎನ್ನಲಾಗ್ತಿದೆ. ಈ ಕಾರಣಕ್ಕೆ ಮೊದಲ ಪಟ್ಟಿಯಲ್ಲಿ ಹೆಸರು ಘೋಷಣೆಯಾಗಿಲ್ಲ. ಡಿವಿ ಸದಾನಂದಗೌಡ, ಬೆಂಗಳೂರು ಉತ್ತರ. ಹೋದ್ಸಲ ಮೊದಲ ಪಟ್ಟಿಯಲ್ಲೇ ಸ್ಥಾನ ಪಡೆದಿದ್ದ ಡಿವಿಎಸ್ಗೆ ಈ ಸಲ ಟಿಕೆಟ್ ಅನುಮಾನ ಎನ್ನಲಾಗ್ತಿದೆ. ಎಲೆಕ್ಷನ್ಗೆ ನಿಲ್ಬೇಡಿ ಅಂತ ಹೈಕಮಾಂಡ್ ಸೂಚನೆ ಕೊಟ್ಟಿದೆ ಅಂತ ಯಡಿಯೂರಪ್ಪ ಈ ಹಿಂದೆ ಹೇಳಿದ್ದು ಉಂಟು. ಈ ಸಂಬಂಧ ಬಿಎಸ್ವೈ ವಿರುದ್ಧ ಸಿಡಿಮಿಡಿಗೊಂಡಿದ್ದ ಡಿವಿಎಸ್ ಚುನಾವಣೆಗೆ ಸ್ಪರ್ಧಿಸುವಂತೆ ಒತ್ತಡ ಕೇಳಿ ಬರ್ತಿದೆ ಎಂದಿದ್ರು. ಜೊತೆಗೆ ಈ ಕ್ಷೇತ್ರದ ಮೇಲೆ ಶೋಭಾ ಕರಂದ್ಲಾಜೆ ಮತ್ತು ಸಿಟಿ ರವಿ ಕೂಡ ಕಣ್ಣಿಟ್ಟಿದ್ದಾರೆ ಎನ್ನಲಾಗ್ತಿದೆ. ಈ ಎಲ್ಲಾ ಕಾರಣಗಳಿಂದ ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆದಿಲ್ಲ. ಶಿವಕುಮಾರ್ ಉದಾಸಿ, ಹಾವೇರಿ. ಕಳೆದ ಬಾರಿ ಮೊದಲ ಪಟ್ಟಿಯಲ್ಲೇ ಸ್ಥಾನ ಪಡೆದಿದ್ದ ಶಿವಕುಮಾರ್ ಉದಾಸಿ ಈ ಸಲ ಚುನಾವಣಾ ನಿವೃತ್ತಿ ಘೋಷಿಸಿದ್ದಾರೆ. ಕ್ಷೇತ್ರದ ಟಿಕೆಟ್ ಮೇಲೆ ಕೆಎಸ್ ಈಶ್ವರಪ್ಪ ಪುತ್ರ ಕಾಂತೇಶ್ ಸೇರಿದಂತೆ ಹಲವರು ಕಣ್ಣಿಟ್ಟಿದ್ದಾರೆ. ವಿ ಶ್ರೀನಿವಾಸ್ ಪ್ರಸಾದ್, ಚಾಮರಾಜನಗರ ಎಸ್ಸಿ. ಕಳೆದ ಸಲ ಶ್ರೀನಿವಾಸ್ ಪ್ರಸಾದ್ ಹೆಸರು ಮೊದಲ ಪಟ್ಟಿಯಲ್ಲೇ ಘೋಷಣೆಯಾಗಿತ್ತು. ಆದ್ರೆ ಈ ಬಾರಿ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತ ಹೇಳಿ ಚುನಾವಣಾ ನಿವೃತ್ತಿ ಕೂಡ ಘೋಷಣೆ ಮಾಡಿದ್ದಾರೆ. ಹೊಸ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಮೂಡಿದೆ. ಬಿಎನ್ ಬಚ್ಚೇಗೌಡ, ಚಿಕ್ಕಬಳ್ಳಾಪುರ. ಕಳೆದ ಬಾರಿ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲೇ ಸ್ಥಾನ ಪಡೆದಿದ್ದ ಬಿಎನ್ ಬಚ್ಚೇಗೌಡ ಚುನಾವಣಾ ನಿವೃತ್ತಿ ಘೋಷಿಸಿದ್ದಾರೆ. ಕಾಂಗ್ರೆಸ್ ಪರ ಹೇಳಿಕೆಗಳನ್ನ ಕೊಡ್ತಿದ್ದಾರೆ. ಈ ಕ್ಷೇತ್ರ ಜೆಡಿಎಸ್ಗೆ ಹಂಚಿಕೆಯಾಗೋ ಸಾಧ್ಯತೆಯೂ ಇದೆ. ಈ ಕಾರಣಗಳಿಂದ ಕ್ಷೇತ್ರದ ಟಿಕೆಟ್ ಘೋಷಣೆಯಾಗಿಲ್ಲ. ಪಿಸಿ ಗದ್ದಿಗೌಡರ್, ಬಾಗಲಕೋಟೆ. ಕಳೆದ ಸಲ ಬಾಗಲಕೋಟೆ ಬಿಜೆಪಿ ಅಭ್ಯರ್ಥಿಯಾಗಿ ಪಿಸಿ ಗದ್ದಿಗೌಡರ್ ಹೆಸರು ಮೊದಲ ಪಟ್ಟಿಯಲ್ಲೇ ಘೋಷಣೆಯಾಗಿತ್ತು. ಆದ್ರೆ ಈ ಸಲ ಟಿಕೆಟ್ ಡೌಟ್ ಎನ್ನಲಾಗ್ತಿದೆ. ಕ್ಷೇತ್ರದ ಮೇಲೆ ವಿಧಾನಸಭೆ ಎಲೆಕ್ಷನ್ ಸೋತ ಮುರುಗೇಶ್ ನಿರಾಣಿ ಸೇರಿ ಹಲವರು ಕಣ್ಣಿಟ್ಟಿದ್ದಾರೆ. ಭಗವಂತ್ ಖೂಬಾ, ಬೀದರ್. ಕಳೆದ ಬಾರಿ ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದ ಭಗವಂತ್ ಖೂಬಾಗೆ ಈ ಬಾರಿ ಟಿಕೆಟ್ ಸಿಗೋದು ಅನುಮಾನ ಎನ್ನಲಾಗ್ತಿದೆ. ಕೇಂದ್ರ ಸರ್ಕಾರದಲ್ಲಿ ಜೂನಿಯರ್ ಮಿನಿಸ್ಟರ್ ಆಗಿರೋ ಇವರ ಬದಲು ಡಾಕ್ಟರ್ ಶಾಂಭುಲಿಂಗ ಶಿವಾಚಾರ್ಯ ಅಥವಾ ಬೇರೆಯವರಿಗೆ ಟಿಕೆಟ್ ಕೊಡಬೇಕು ಅನ್ನೋ ಮಾತುಗಳು ಕೇಳಿ ಬರ್ತಿವೆ. ರಮೇಶ್ ಜಿಗಜಿಣಗಿ, ವಿಜಯಪುರ ಎಸ್ಸಿ. ಕಳೆದ ಸಲ ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆದಿದ್ದ ರಮೇಶ್ ಜಿಗಜಿಣಗಿಗೆ ಈ ಸಲ ಟಿಕೆಟ್ ಸಿಗುತ್ತಾ ಇಲ್ವಾ ಅನುಮಾನ ಇದೆ. ಇದಕ್ಕೆ ವಯಸ್ಸಿನ ಕಾರಣ ಕೊಡಲಾಗ್ತಿದೆ. ಆದ್ರೆ ಟಿಕೆಟ್ ಸಿಗೋ ವಿಶ್ವಾಸದಲ್ಲಿದ್ದಾರೆ ಜಿಗಜಿಣಗಿ. ಈ ಕ್ಷೇತ್ರದ ಮೇಲೆ ವಿಧಾನಸಭೆ ಎಲೆಕ್ಷನ್ ಸೋತ ಗೋವಿಂದ ಕಾರಜೋಳ ಕೂಡ ಕಣ್ಣಿಟ್ಟಿದ್ದಾರೆ. ಅನಂತ್ ಕುಮಾರ್ ಹೆಗ್ಡೆ, ಉತ್ತರ ಕನ್ನಡ. ಕಳೆದ ಬಾರಿ ಅನಂತ್ ಕುಮಾರ್ ಹೆಗ್ಡೆ ಹೆಸರು ಮೊದಲ ಪಟ್ಟಿಯಲ್ಲೇ ಘೋಷಣೆಯಾಗಿತ್ತು. ಆದ್ರೆ ಇತ್ತೀಚಿನ ವರ್ಷಗಳಲ್ಲಿ ರಾಜಕಾರಣ ಮತ್ತು ಮಾಧ್ಯಮಗಳಿಂದ ದೂರವಿದ್ದ ಇವರು ಈ ಬಾರಿ ಎಲೆಕ್ಷನ್ಗೆ ನಿಲ್ಲಲ್ಲ ಅಂತಾನೆ ಭಾವಿಸಲಾಗಿತ್ತು. ಆದ್ರೀಗ ಮನಸ್ಸು ಬದಲಿಸಿ ಚುನಾವಣೆಗೆ ಸ್ಪರ್ಧಿಸುವ ಇಂಗಿತ ವ್ಯಕ್ತಪಡಿಸಿದ್ದಾರೆ. ರಾಜಕೀಯದಲ್ಲಿ ಮತ್ತೆ ಸಕ್ರಿಯರಾಗಿದ್ದಾರೆ. ಜಿಎಂ ಸಿದ್ದೇಶ್ವರ್, ದಾವಣಗೆರೆ.
ಕಳೆದ ಸಲ ಇವರು ಮೊದಲ ಪಟ್ಟಿಯಲ್ಲೇ ಸ್ಥಾನ ಪಡೆದಿದ್ರು. ಈ ಸಲವೂ ಟಿಕೆಟ್ ಸಿಗುವ ವಿಶ್ವಾಸ ಹೊಂದಿದ್ದಾರೆ. ಆದ್ರೆ ಮೊದಲ ಪಟ್ಟಿಯಲ್ಲಿ ಸ್ಥಾನ ಸಿಕ್ಕಿಲ್ಲ. ಈ ಕ್ಷೇತ್ರದ ಮೇಲೆ ವಿಧಾನಸಭೆ ಎಲೆಕ್ಷನ್ ಸೋತಿರೋ ಎಂಪಿ ರೇಣುಕಾಚಾರ್ಯ ಕೂಡ ಕಣ್ಣಿಟ್ಟಿದ್ದಾರೆ. ಎ ನಾರಾಯಣಸ್ವಾಮಿ, ಚಿತ್ರದುರ್ಗ ಎಸ್ಸಿ. ಕಳೆದ ಬಾರಿ ಎ ನಾರಾಯಣಸ್ವಾಮಿ ಹೆಸರನ್ನ ಮೊದಲ ಪಟ್ಟಿಯಲ್ಲೇ ಘೋಷಿಸಿತ್ತು ಬಿಜೆಪಿ. ಆದ್ರೆ ಇತ್ತೀಚೆಗೆ ರಾಜಕೀಯ ನಿವೃತ್ತಿ ಬಗ್ಗೆ ಇವರು ಸುಳಿವು ಕೊಟ್ಟಿರೋದ್ರಿಂದ ಬೇರೆ ಅಭ್ಯರ್ಥಿ ಯಾರು ಅನ್ನೋ ಕುತೂಹಲ ಮೂಡಿದೆ. ಈ ನಡುವೆ ಬಸವಮೂರ್ತಿ ಮಾದಾರ ಚೆನ್ನಯ್ಯ ಶ್ರೀಗಳನ್ನ ಕಣಕ್ಕಿಳಿಸಲು ಆರ್ಎಸ್ಎಸ್ ಮತ್ತು ಬಿಜೆಪಿ ಚಿಂತನೆ ನಡೆಸಿದೆ ಎನ್ನಲಾಗ್ತಿದೆ. ನಳಿನ್ ಕುಮಾರ್ ಕಟೀಲ್, ದಕ್ಷಿಣ ಕನ್ನಡ. ಕಳೆದ ಸಲ ಮೊದಲ ಪಟ್ಟಿಯಲ್ಲೇ ಸ್ಥಾನ ಗಿಟ್ಟಿಸಿಕೊಂಡಿದ್ದ ಕಟೀಲ್ಗೆ ಈ ಸಲ ಮೊದಲ ಪಟ್ಟಿಯಲ್ಲಿ ಅವಕಾಶ ಸಿಕ್ಕಿಲ್ಲ. ಇವರಿಗೆ ಟಿಕೆಟ್ ಕೊಡಬಾರ್ದು ಅನ್ನೋ ಮಾತು ಕೆಲವರಿಂದ ಕೇಳಿ ಬಂದ್ರೆ ಟಿಕೆಟ್ ಸಿಗುವ ಬಗ್ಗೆ ಬಿಜೆಪಿ ರಾಜ್ಯಾಧ್ಯಕ್ಷ ಬಿವೈ ವಿಜಯೇಂದ್ರ ಸುಳಿವು ಕೊಟ್ಟಿದ್ದಾರೆ. ಪ್ರತಾಪ್ ಸಿಂಹ, ಮೈಸೂರು ಕೊಡಗು. ಪ್ರತಾಪ್ ಸಿಂಹ ಕೂಡ ಕಳೆದ ಸಲ ಮೋದಿ ಅಮಿತ್ ಶಾ ರಿದ್ದ ಮೊದಲ ಪಟ್ಟಿಯಲ್ಲೇ ಸ್ಥಾನ ಪಡೆದಿದ್ರು. ಆದ್ರೆ ಈ ಸಲ ಮಿಸ್ ಆಗಿದ್ದಾರೆ. ಜೊತೆಗೆ ಜೆಡಿಎಸ್ ಕೂಡ ಕ್ಷೇತ್ರದ ಮೇಲೆ ಕಣ್ಣಿಟ್ಟಿದೆ. ಪಿಸಿ ಮೋಹನ್, ಬೆಂಗಳೂರು ಕೇಂದ್ರ. ಹೋದ್ಸಲ ಬಿಜೆಪಿ ಅಭ್ಯರ್ಥಿಗಳ ಮೊದಲ ಪಟ್ಟಿಯಲ್ಲೇ ಸ್ಥಾನ ಪಡೆದಿದ್ದ ಪಿಸಿ ಮೋಹನ್ ಈ ಸಲ ಮೊದಲ ಪಟ್ಟಿಯಲ್ಲಿ ಕಾಣಿಸಿಕೊಂಡಿಲ್ಲ. ಇವರಿಗೆ ಟಿಕೆಟ್ ಸಿಗೋ ಸಾಧ್ಯತೆ ಹೆಚ್ಚಿದ್ರೂ ಘೋಷಣೆ ಮಾತ್ರ ತಡವಾಗಿದೆ. ಡಾಕ್ಟರ್ ಉಮೇಶ್ ಜಾಧವ್, ಕಲಬುರಗಿ ಎಸ್ಸಿ. ಕಳೆದ ಬಾರಿ ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆದು ಕಾಂಗ್ರೆಸ್ನ ಮಲ್ಲಿಕಾರ್ಜುನ ಖರ್ಗೆಯನ್ನ ಸೋಲಿಸಿದ್ದ ಡಾಕ್ಟರ್ ಉಮೇಶ್ ಜಾಧವ್ ಈ ಸಲ ಮೊದಲ ಪಟ್ಟಿಯಲ್ಲಿ ಕಾಣಿಸಿಕೊಂಡಿಲ್ಲ. ಈ ಸಲವೂ ತಮಗೆ ಟಿಕೆಟ್ ಸಿಗೋ ವಿಶ್ವಾಸದಲ್ಲಿದ್ದಾರೆ ಉಮೇಶ್ ಜಾಧವ್. ಪ್ರಹ್ಲಾದ್ ಜೋಶಿ, ಧಾರವಾಡ. ಕಳೆದ ಸಲ ಪ್ರಹ್ಲಾದ್ ಜೋಶಿ ಮೊದಲ ಪಟ್ಟಿಯಲ್ಲೇ ಸ್ಥಾನ ಪಡೆದಿದ್ರು. ಈ ಸಲ ಫಸ್ಟ್ ಲಿಸ್ಟ್ ನಿಂದ ವಂಚಿತರಾಗಿದ್ದಾರೆ. ಕೇಂದ್ರ ಸಚಿವರಾಗಿರೋ ಇವರಿಗೆ ಎರಡನೇ ಪಟ್ಟಿಯಲ್ಲಿ ಸ್ಥಾನ ಸಿಗೋ ಸಾಧ್ಯತೆ ಇದೆ. ಬಿವೈ ರಾಘವೇಂದ್ರ, ಶಿವಮೊಗ್ಗ. ಕಳೆದ ಬಾರಿ ಬಿವೈ ರಾಘವೇಂದ್ರ ಹೆಸರನ್ನ ಮೊದಲ ಪಟ್ಟಿಯಲ್ಲೇ ಘೋಷಿಸಲಾಗಿತ್ತು. ಈ ಬಾರಿ ಫಸ್ಟ್ ಲಿಸ್ಟ್ ಮಿಸ್ ಮಾಡ್ಕೊಂಡಿದ್ದಾರೆ. ಎರಡನೇ ಪಟ್ಟಿಯಲ್ಲಿ ಇವರ ಹೆಸರು ಘೋಷಣೆಯಾಗಬಹುದು. ಬೆಳಗಾವಿ ಮತ್ತು ಹಾಸನ. ಕಳೆದ ಸಲ ಬೆಳಗಾವಿ ಮತ್ತು ಹಾಸನ ಕ್ಷೇತ್ರಗಳ ಬಿಜೆಪಿ ಟಿಕೆಟ್ ಕೂಡ ಮೊದಲ ಪಟ್ಟಿಯಲ್ಲೇ ಪ್ರಕಟವಾಗಿದ್ವು. ಬೆಳಗಾವಿಗೆ ಸುರೇಶ್ ಅಂಗಡಿ ಮತ್ತು ಹಾಸನಕ್ಕೆ ಎ ಮಂಜು ಹೆಸರು ಘೋಷಣೆಯಾಗಿತ್ತು. ಆದ್ರೆ ಸುರೇಶ್ ಅಂಗಡಿ ಇಂದು ನಮ್ಮೊಂದಿಗಿಲ್ಲ. ಮತ್ತೊಂದು ಕಡೆ ಎ ಮಂಜು ಬಿಜೆಪಿಯಲ್ಲಿಲ್ಲ. ಅಲ್ಲದೆ ಹಾಸನ ಕ್ಷೇತ್ರ ಜೆಡಿಎಸ್ ಪಾಲಾಗೋದು ಬಹುತೇಕ ಪಕ್ಕಾ. ಹೀಗಾಗಿ ಟಿಕೆಟ್ ಘೋಷಣೆಯಾಗಿಲ್ಲ. ಒಟ್ಟಾರೆಯಾಗಿ 2019ರಲ್ಲಿ ಮೋದಿ ಅಮಿತ್ ಶಾ ರಿದ್ದ ಮೊದಲ ಪಟ್ಟಿಯಲ್ಲಿ ಕರ್ನಾಟಕದ 21 ಅಭ್ಯರ್ಥಿಗಳು ಕಾಣಿಸಿಕೊಂಡಿದ್ರು. ಈ ಸಲ ಒಬ್ರು ಸ್ಥಾನ ಪಡೆದಿಲ್ಲ. ಮೊದಲ ಪಟ್ಟಿಯಲ್ಲಿ ಸ್ಥಾನ ಪಡೆಯೋದಂದ್ರೆ ದೊಡ್ಡ ವಿಚಾರವೇ ಸರಿ. ಕಳೆದ ಸಲ ಫಸ್ಟ್ ಲಿಸ್ಟ್ ನಲ್ಲೇ ಟಿಕೆಟ್ ಪಡೆದು ಹಿರಿ ಹಿಗಿದವರು ಇಂದು ಟಿಕೆಟ್ ಅನೌನ್ಸ್ ಆಗಿಲ್ಲ ಅಂತ ಸಪ್ಪೆ ಮುಖ ಹಾಕೊಂಡಿದ್ದಾರೆ. ಅಂದ್ಹಾಗೆ ಕೆಲವೊಂದು ಕ್ಷೇತ್ರಗಳಿಗೆ ಇನ್ನೂ ಅಭ್ಯರ್ಥಿ ಫೈನಲ್ ಆಗಿಲ್ಲ. ಬಿಜೆಪಿ ಜೆಡಿಎಸ್ ಸೀಟು ಹಂಚಿಕೆ ಆಗಿಲ್ಲ. ಜೊತೆಗೆ ಕಾದು ನೋಡುವ ತಂತ್ರಕ್ಕೂ ಮೊರೆ ಹೋಗಿರಬಹುದು ಬಿಜೆಪಿ. ಈ ಬಗ್ಗೆ ನಿಮ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ ತಿಳಿಸಿ. ಹಾಗೆ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ. ಧನ್ಯವಾದ.